ಪಾರಂಭವಾಕ್ಯಜಲಧೇರ್ಭುವನೈಕಸಾರಂ. ಬನ್ನಿ, ಇಂದು ವ್ಯಾಸರು ನಮಗೆ ಒಂದು ಆಸೆಯ ಕಥೆಯನ್ನು ಹೇಳುತ್ತಾರೆ. ಒಂದು ಆಸೆ, ಒಂದು ತಪ್ಪು, ಅದರ ಪರಿಣಾಮ ಮಹಾಭಾರತದ ಇತಿಹಾಸವನ್ನೇ ಬದಲಿಸಿತು. ಹಿಮಾಲಯದ ಅರಣ್ಯದಲ್ಲಿ ವಸುಗಳು ತಮ್ಮ ಪತ್ನಿಯರೊಂದಿಗೆ ಸಂಚರಿಸುತ್ತಿದ್ದರು. ಅಲ್ಲಿಯೇ ಅವರಿಗೆ ವಸಿಷ್ಠ ಮಹರ್ಷಿಯ ಆಶ್ರಮ ಕಾಣಿಸಿತು. ಆ ಆಶ್ರಮದಲ್ಲಿ ಒಂದು ಅದ್ಭುತ ಗೋಮಾತೆ ಇದ್ದಳು. ಅವಳ ಹೆಸರು ನಂದಿನಿ. ಸಾಮಾನ್ಯ ಗೋವಲ್ಲ, ಕಾಮಧೇನುವಿನ ಪುತ್ರಿ, ದೈವಿಕ ಶಕ್ತಿಯಿಂದ ತುಂಬಿದ ಗೋಮಾತೆ. ಅವಳನ್ನು ಕಂಡ ವಸುಗಳಲ್ಲಿ ಒಬ್ಬನ ಪತ್ನಿಯ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿತು. ಈ ಗೋವು ನನಗೆ ಬೇಕು. ದ್ಯೂ ಮೊದಲು ಒಪ್ಪಲಿಲ್ಲ. ಇದು ಮಹರ್ಷಿಯ ಆಸ್ತಿ, ಇದನ್ನು ತೆಗೆದುಕೊಳ್ಳುವುದು ತಪ್ಪು ಎಂದನು. ಆದರೆ ಪತ್ನಿಯ ಒತ್ತಾಯ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ದ್ಯೂ ಮಣಿದ. ಉಳಿದ ವಸುಗಳು ಅವನೊಂದಿಗೆ ಸೇರಿದರು. 8 ವಸುಗಳು ಸೇರಿ ನಂದಿನಿಯನ್ನು ಆಶ್ರಮದಿಂದ ಕೊಂಡೊಯ್ದರು. ಆದರೆ ಮಹರ್ಷಿಯ ದೃಷ್ಟಿಯಿಂದ ಯಾವುದೂ ಮರೆಯಾಗಲಿಲ್ಲ. ವಸಿಷ್ಠರು ನಡೆದದ್ದನ್ನೆಲ್ಲ ತಿಳಿದರು. ಅವರು ಕೋಪಗೊಂಡರು. ಧರ್ಮವನ್ನು ಮೀರಿ ನಡೆದಿರಿ, ಆದ್ದರಿಂದ ಮಾನವರಾಗಿ ಜನಿಸಿರಿ ಎಂದು ಶಾಪ ನೀಡಿದರು. ವಸುಗಳು ಬೆಚ್ಚಿಬಿದ್ದರು. ತಮ್ಮ ತಪ್ಪನ್ನು ಒಪ್ಪಿಕೊಂಡರು, ಕ್ಷಮೆಯಾಚಿಸಿದರು. ಕೊನೆಗೆ ವಸಿಷ್ಠರು ಶಾಪವನ್ನು ಸ್ವಲ್ಪ ಶಮನಗೊಳಿಸಿದರು. ಗಂಗಾದೇವಿ ವಸುಗಳ ತಾಯಿಯಾಗಿ ಜನಿಸಲು ಒಪ್ಪಿಕೊಂಡಳು. ಹುಟ್ಟುತ್ತಿದ್ದಂತೆಯೇ ಮೊದಲ 7 ಮಕ್ಕಳನ್ನು ಗಂಗೆಯಲ್ಲಿ ಲೀನಗೊಳಿಸಿದಳು. ಅವರಿಗೆ ತಕ್ಷಣವೇ ಶಾಪ ವಿಮೋಚನೆ ದೊರೆಯಿತು. ಆದರೆ 8ನೆಯ ವಸುವಿಗೆ ಮಾತ್ರ ಪೂರ್ಣ ಮಾನವ ಜೀವನವನ್ನು ಅನುಭವಿಸಬೇಕಾಗಿತ್ತು. ಆ 8ನೆಯ ವಸು ದೇವವ್ರತನಾಗಿ ಜನಿಸಿದನು. ಮುಂದೆ ಇಡೀ ಜಗತ್ತು ಅವನನ್ನು ಭೀಷ್ಮ ಎಂದು ಕರೆದಿತ್ತು. ಒಂದು ಆಸೆ, ಅದು ಸ್ವತಃ ಪಾಪವಾಗಿರಲಿಲ್ಲ. ಆದರೆ ಆ ಆಸೆಯನ್ನು ಧರ್ಮದ ಮೇಲೆ ಇಟ್ಟ ಕ್ಷಣದಿಂದ ಅದರ ಪರಿಣಾಮಗಳು ಆರಂಭವಾದವು. ಒಂದು ಸಣ್ಣ ತಪ್ಪು 8 ವಸುಗಳನ್ನು ಭೂಲೋಕಕ್ಕೆ ತಂದಿತು. ಭೀಷ್ಮನ ಜೀವನವನ್ನು ರೂಪಿಸಿತು. ಮಹಾಭಾರತದ ದಿಕ್ಕನ್ನೇ ಬದಲಿಸಿತು. ಇಲ್ಲಿ ವ್ಯಾಸರು ನಮಗೆ ಹೇಳುವುದು, ಪ್ರತಿ ನಿರ್ಧಾರವೂ ಅದರ ಕ್ಷಣದಲ್ಲೇ ಮುಗಿಯುವುದಿಲ್ಲ. ಅದರ ಪ್ರತಿಧ್ವನಿ ತಲೆಮಾರುಗಳವರೆಗೆ ಕೇಳಿಸಬಹುದು. ಬನ್ನಿ, ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ವ್ಯಾಸಜ್ಜನ ಕಥೆಗಳು, ವ್ಯಾಸದೃಷ್ಟಿ, ಜೀವನ ಬೋಧೆ.